ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಗುವಿನ ಕತ್ತು ಬೇಗ ನಿಲ್ಲಬೇಕು ಅಂದರೆ ಯಾವುದೊಂದು ಆಹಾರಗಳನ್ನ ತಗೊಂಡ್ರೆ ನಿಮ್ಮ ಮಗುವಿನ ಕತ್ತು ಬೇಗ ನಿಲ್ಲುತ್ತೆ ಅಂತ ಇವತ್ತಿನ ಒಂದು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ನಾನು ಸಹ ನನ್ನ ಬಾಣತನದಲ್ಲಿ ಎಲ್ಲ ಟಿಪ್ಗಳನ್ನ ಖಂಡಿತ ಫಾಲೋ ಮಾಡಿದೆ. ಒಂದು 2 ಮಂತ್ಸಿಗೆಲ್ಲ ನನ್ನ ಮಗಳು ಮಕ್ಕಡೆ ಆಗ್ತಿದ್ಲು. ಒಂದು 3 ಮಂತ್ಸಿಗೆಲ್ಲ ಕಂಪ್ಲೀಟಾಗಿ ಕತ್ತೆತ್ತಿ ನೋಡ್ತಾ ಇದ್ಲು. ಅವಳು ಕತ್ತೆಲ್ಲ ಆಲ್ಮೋಸ್ಟ್ ನಿಂತಿತ್ತು. ಅಂತ ಹೆಲ್ದಿ ಆಗಿರೋ ಫುಡ್ಗಳು ಯಾವುವಪ್ಪ ಅಂತ ಹೇಳಿದರೆ, ಇವತ್ತಿನ ಒಂದು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ನಾನು ಸಹ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಯಾವುದನ್ನು ತೊಗೊಂಡಿದ್ದಕ್ಕೆ ಏನಾಯಿತು, ಯಾವ್ದು ತೊಗೋಬಾರ್ದು, ಯಾವ್ದು ತೊಗೋಬೇಕು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ನಮ್ಮ ಮೂಳೆಗಳಿಗೆ ಒಂದು ಸ್ಟ್ರೆಂತ್ ಬರಬೇಕು ಅಂತ ಹೇಳಿದರೆ ಕ್ಯಾಲ್ಶಿಯಂ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ನಾವು ಯಾವುದೇ ಒಂದು ಫುಡ್ ತೊಗೋಬೇಕಾದ್ರೆ ಯಾವುದು ಕ್ಯಾಲ್ಶಿಯಂ ಇದೆಯೋ ಆ ಒಂದು ಫುಡ್ಗಳನ್ನ ತೊಗೊತಾ ಬಂದರೆ ಬಾಣತನದಲ್ಲಿ ಮಗುವಿನ ಬೋನ್ ಆಗಿರ್ಬೋದು, ಮಸಲ್ ಆಗಿರ್ಬೋದು, ಕೈ ಆಗಿರ್ಬೋದು, ಕಾಲಾಗಿರ್ಬೋದು ಸಿಕ್ಕಾಪಟ್ಟೆ ಗಟ್ಟಿ ಇರ್ತವೆ. ಆದಷ್ಟು ಬೇಗ ನಿಂತ್ಕೊಳ್ಳೋಕ್ಕೆ, ಕೂತ್ಕೊಳ್ಳೋಕ್ಕೆ, ಅವ್ರಿಗೆ ಕತ್ತೆತ್ತಿ ನೋಡೋದಕ್ಕೆ ಸಹ ಆಗಲಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಮೇನ್ ಬೇಕಾಗಿರೋದೇ ಕ್ಯಾಲ್ಶಿಯಂ. ಹಾಗಿದ್ರೆ ಯಾವ ಆಹಾರದಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಯಾವುದನ್ನ ತಿನ್ನಬಾರ್ದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಇದನ್ನು ಸಹ ಬಾಣಂತಿಯರಿಗೆ ತುಂಬ ಯೂಸ್ಫುಲ್ ಆದ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗೆಯೇ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಒಬ್ಬರು ಬಾಣತನದಲ್ಲಿ ಡ್ರೈ ಫ್ರೂಟ್ಸ್ ತೊಗೊತಾರೆ, ಕೆಲವೊಬ್ಬರು ತೊಗೊಳ್ಳೋದಿಲ್ಲ. ಅಟ್ಲೀಸ್ಟ್ ನೀವೇನು ತೊಗೊಂಡ್ಲಿಲ್ಲ ಅಂದ್ರೂ ಬಾದಾಮಿನ ನೀವು ಆರಾಮಾಗಿ ತೊಗೋಬೋದು. ನೈಟ್ ಒಂದು 4 ಬಾದಾಮಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಇನ್ನೇನು ಹಾಲು ಕುಡಿತೀರಲ್ಲ ನೀವು, ಹಾಲಿಗೆ ಒಂದು 4 ಬಾದಾಮಿ ಮಿಕ್ಸ್ ಮಾಡಿ, ಅಂದರೆ ಡೈರೆಕ್ಟಾಗಿ ಬೇಡ, ಗ್ರೈಂಡ್ ಮಾಡಿ ಮಿಕ್ಸಿಲಿ ನಾವು 4 ಬಾದಾಮಿ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿ ಅದನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಮಗುಗೆ ತುಂಬ ಚೆನ್ನಾಗಿ ಹಾಲಾಗುತ್ತೆ. ಕ್ಯಾಲ್ಶಿಯಮ್ಮು ಸಹ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಮಾಡ್ಬೋದು. ಮತ್ತು ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ನ ಆ ಟೈಮಲ್ಲಿ ನಮ್ಮ ಕಡೆ ಕೊಡೋದಿಲ್ಲ, ಬೇರೆ ಕಡೆ ನೀವೇನಾರ ಕೊಟ್ಟರೆ ಕ್ಯಾಲ್ಶಿಯಂ ಯಾವುದಿರುತ್ತೋ ಆ ಫ್ರೂಟ್ಸ್ನ ತೊಗೊಳ್ಳೋದು ತುಂಬ ಒಳ್ಳೆಯದು. ಸೊಪ್ಪುಗಳನ್ನ ಜಾಸ್ತಿ ತಿಂದಿದ್ವಿ ನಾವಂತೂ. ಈ ಸಬ್ಬಕ್ಕಿ ಸೊಪ್ಪು, ಹಾಲು ಏನಾರ ಕಮ್ಮಿ ಆಯಿತು ಅಂದರೆ ಸಬ್ಬಕ್ಕಿ ಸೊಪ್ಪು ಆದಷ್ಟು ಫುಡ್ ಏನೇ ತೊಗೋಬೇಕಾದ್ರೂ ನೀವು ಆದಷ್ಟು ಗಟ್ಟಿ ಪದಾರ್ಥಗಳನ್ನೆಲ್ಲ ಈ ಟೈಮಲ್ಲಿ ತೊಗೊಳ್ಳೋದಕ್ಕೆ ಹೋಗಬಾರ್ದು. ಯಾಕಂದರೆ ನೀವು ರೆಸ್ಟಲ್ಲಿ ಇರ್ತೀರ. ನೀವು ತಿನ್ನಿ ಮಗುಗೆ ಹಾಲು ಕೊಡೋದ್ರಿಂದ ಮಗುನೂ ಸಹ ಹಾಲು ಕುಡಿಯೋದ್ರಿಂದ ಆ ಹೊಟ್ಟೆನೂ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಅಷ್ಟೇ ಆದಷ್ಟು ಈ ರಸಮ್ಗಳಾಗಿರ್ಬೋದು, ಈ ಬೇಳೆ ಕಟ್ಟಿದ ಸಾಂಬಾರುಗಳಾಗಿರ್ಬೋದು, ಈ ಸಬ್ಬಕ್ಕಿ ಸೊಪ್ಪಾಗಿರ್ಬೋದು, ಮತ್ತು ತರಕಾರಿಗಳು ನಿಮ್ಗೇನೇನು ತಿನ್ನಬೇಕು ಅನಿಸುತ್ತೋ, ಯಾವುದು ತಿನ್ನಬಾರ್ದು ಅನಿಸುತ್ತೋ ಅದನ್ನು ನೋಡಿಕೊಂಡು ತಿಂದ್ಬಿಟ್ರೆ ಒಳ್ಳೆಯದು. ಓಕೆನಾ? ಅದರಲ್ಲಿ ಕ್ಯಾಲ್ಶಿಯಮ್ಮು ತುಂಬ ಚೆನ್ನಾಗಿರುತ್ತೆ. ಓಕೆನಾ? ನಾವೇನೇನೋ ಟ್ರೈ ಮಾಡೋದಕ್ಕಿಂತ ನಿಮಗೆ ಬಾದಾಮಿ ತಿನ್ನೋದಕ್ಕೆ ಇಷ್ಟ ಇಲ್ವಾ ಅಥವಾ ಮನೇಲಿ ಕೊಡೋದಕ್ಕೆ ಇಷ್ಟ ಇಲ್ವಾ, ಅದನ್ನು ಪರವಾಗಿಲ್ಲ, ಅದನ್ನು ಆಪ್ಷನಾಗಿ ಇಟ್ಕೊಂಡ್ರೆ ತಿಂದರೆ ತಿನ್ಬೋದು, ಇಲ್ಲಾಂದರೆ ಬೇಡ. ಓಕೆನಾ? ಇಲ್ಲಾಂದರೆ ಸೊಪ್ಪುಗಳನ್ನ ತಿನ್ಬೋದು, ವೆಜಿಟೇಬಲ್ಸ್ ತಿನ್ಬೋದು. ಈ ದಂಟಿನ ಸೊಪ್ಪು ಅದು ಇದನ್ನ ಅವಾಯ್ಡ್ ಮಾಡಿದ್ರೆ ಸಾಕು. ಈ ಸಬ್ಬಕ್ಕಿ ಸೊಪ್ಪು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಹಾಲಾಗುತ್ತೆ ಮಗುಗೆ. ಮತ್ತು ಈ ನಾನ್ ವೆಜ್ಗಳು ತಿನ್ನೋದ್ರಿಂದ ನಾಟಿ ಚಿಕನ್ ಸಾಂಬಾರು ಮಾಡಿಸ್ಕೊತೀನಿ. ಆಮೇಲೆ ಕಾಲು ಸೊಪ್ಪು ಕುಡಿಯೋದ್ರಿಂದನೂ ಅಷ್ಟೇ ನಿಮಗೂ ಕೈ ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು ಅವೆಲ್ಲ ಜಾಸ್ತಿ ಬರೋದಿಲ್ಲ. ಮಗುಗೂ ಸಹ ತುಂಬ ಕ್ಯಾಲ್ಶಿಯಂ ಚೆನ್ನಾಗಿ ಹೋಗುತ್ತೆ ಈ ನಾನ್ ವೆಜ್ಗಳಲ್ಲೂ ಅಷ್ಟೇ. ಇನ್ನು ನೆಕ್ಸ್ಟ್ ಅಂತ ಬಂದರೆ ಡೈಲಿ ನಾವು ಏನೋ ರಸಮ್ ಜಾಸ್ತಿ ಮಾಡಿಕೊಂಡು ರಸಮ್ ಎಲ್ಲ ಊಟ ಮಾಡ್ತೀರಾ ಅಂತ ಹೇಳಿದ್ರೆ ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ತಿನ್ನೋದ್ರಿಂದ ಮಗುಗೆ ಚೆನ್ನಾಗಿ ಹಾಲು ಬರುತ್ತೆ. ಇನ್ನು ಮೆಣಸು ಅಷ್ಟೇ ನಿಮಗೆ ಕೋಲ್ಡ್ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಜೀರಿಗೆ ಅಂತ ಬಂದರೆ ನಿಮಗೂ ಜೀರ್ಣ ಆಗುತ್ತೆ, ಮಗುಗೂ ಸಹ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ನೀವು ತಿನ್ನೋ ಫುಡ್ಡಲ್ಲಿ. ಆಲ್ಮೋಸ್ಟ್ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡಿದ್ರೆ ಮಗು ಚೆನ್ನಾಗಿ ಹಾಲಾಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ನನ್ನ ಒಂದು ಬಾಣತನದಲ್ಲೂ ಅಷ್ಟೇ ರೇಷನ್ ಅಕ್ಕಿ ತಿಂದರೆ ತುಂಬ ಚೆನ್ನಾಗಿ ಹಾಲು ಬರುತ್ತೆ. ತುಂಬ ಮೆತ್ತಗೆ ಮಾಡಿಸ್ಕೊಂಡು ರೇಷನ್ ಅಕ್ಕಿ ತಿನ್ನೋದ್ರಿಂದ ಇದು ಪಾಲಿಶ್ ಎಲ್ಲ ಏನೂ ಆಗಿರೋದಿಲ್ಲ. ರೇಷನ್ ಅಕ್ಕಿ ತಿನ್ನೋದ್ರಿಂದ ಚೆನ್ನಾಗಿ ಹಾಲು ಬರುತ್ತೆ ಮಗುಗೆ. ಇನ್ನು ನೆಕ್ಸ್ಟ್ ನೀವು ಸೋನಾ ಮಸೂರಿ ಮತ್ತು ಇನ್ನೂ ಸಿಕ್ಕಾಪಟ್ಟೆ ವೆರೈಟೀಸ್ ಇದ್ದಾವೆ ಅಕ್ಕಿಗಳು. ಅವೆಲ್ಲ ಅಕ್ಕಿ ತಿನ್ನೋದ್ರಿಂದ ಈ ಒಂದು ಅಕ್ಕಿ ತಿನ್ನೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಹಾಲು ಬರುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ. ಅಷ್ಟು ನಿಮಗೆ ಗಟ್ಟಿ ಆಗೋದಾಗಲಿ, ಅನ್ನ ತಿಂದಾಗ ಗಟ್ಟಿ ಆಗೋದಾಗಲಿ ಅವೆಲ್ಲ ಆಗೋದಿಲ್ಲ. ಸ್ವಲ್ಪ ಮೆತ್ತಗೆ ಮಾಡಿಸ್ಕೊಂಡು ಚೆನ್ನಾಗಿ ರಸಮ್ ಹಾಕ್ಕೊಂಡು ತಿನ್ನೋದ್ರಿಂದ ನಿಮಗೂ ಚೆನ್ನಾಗಿ ಜೀರ್ಣ ಆಗುತ್ತೆ, ಮಗು ಚೆನ್ನಾಗಿ ಹಾಲು ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ವೆಜಿಟೇಬಲ್ಲಿ ಜಾಸ್ತಿ ತಿನ್ನಬೇಕಾಗಿರೋದು ಬೀಟ್ರೂಟು, ಕ್ಯಾರೆಟ್. ಓಕೆನಾ?
ಇನ್ನು ನೆಕ್ಸ್ಟ್ ನೀವು ಮುದ್ದೆ ತಿನ್ನಲ್ಲ, ಮುದ್ದೆ ಕೊಡ್ತಾ ಇಲ್ಲ ಅಂತಂದರೆ ರಾಗಿ ದೋಸೆ ಮಾಡ್ಕೊಂಡು ತಿನ್ಬೋದು, ರವೆ ಗಂಜಿ ಮಾಡ್ಕೊಂಡು ತಿನ್ಬೋದು. ರವೆ ಗಂಜಿಗೆ ಸ್ವಲ್ಪ ಬೆಲ್ಲ ಹಾಕು ಮಾಡ್ಬೋದು, ಸ್ವಲ್ಪ ಉಪ್ಪು ಹಾಕು ಮಾಡ್ಬೋದು. ತೀರಾ ಯಾರೂ ಇಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಓಕೆನಾ. ನೆಕ್ಸ್ಟು ಚೆನ್ನಾಗಿ ನೀರು ಕುಡಿಬೇಕು. ಹಸುವಿನ ಹಾಲಿಂದ ಕಾಫಿ ಮಾಡಿಸ್ಕೊಂಡು ಕುಡಿಬೇಕು. ಅಂದರೆ ಕಾಫಿ ಅಂದರೆ ಲಿಮಿಟಲ್ಲಿರಲಿ, ಕಾಫಿ ಜಾಸ್ತಿ ಬೇಡ, ಲಿಮಿಟಲ್ಲಿರಲಿ. ಈ ಥರ ಹಸುವಿನ ಹಾಲಿಂದ ಬಂದಂಥ ಬೆಳಗ್ಗೆ 1 ಕಪ್ಪು, ನೈಟ್ 1 ಕಪ್ಪು ಈ ಥರ ಕಾಫಿ ಕುಡಿಬೋದು. ಈ ಥರ ನೀವು ಬೇಡದೇ ಇರೋದೆಲ್ಲ ತಿನ್ನೋದನ್ನ, ಇದೆಲ್ಲ ತಿನ್ನೋದ್ರಿಂದ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ನಾನ್ ವೆಜ್‌ನ ಜಾಸ್ತಿ ಕೊಡ್ತಾರೆ. ಯಾಕಂದರೆ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಹಾಗಾಗಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಅನ್ನೋದಕ್ಕಿಂತ ನಾನ್ ವೆಜ್ ತಿಂದರೆ, ನನಗೆ ಒಂದು ಸರಿ ನಾನ್ ವೆಜ್ ತಿಂದರೆ ಒಂದು 3 ದಿನದವರೆಗೂ ಏನು ಕೊರತೆನೇ ಆಗ್ತಿಲ್ಲ ನನ್ನ ಮಗಳಿಗೆ ಹಾಲು. ಅಷ್ಟು ಹಾಲು ಸರಾಗವಾಗಿ ಬರೋದು. ಯಾವಾಗ ಕುಡಿದ್ರೂ ಹಾಲು ಬರೋದು. ಅದೇ ಓಕೆನಾ. ಹಾಗಾಗಿ ಆ, ಮಗುಗೆ ಹಾಲು ಕೊಡೋದಕ್ಕೆ ಹಿಂದೆ ಮುಂದೆ ನೋಡದೆ ಈ ಥರ ಎಲ್ಲ ಒಂದು ಫುಡ್‌ಗಳನ್ನ ತಗೊಂಡು ನೀವು ಹಾಲು ಕೊಡೋದ್ರಿಂದ ತುಂಬ ಚೆನ್ನಾಗಿ ಹಾಲು ಬರುತ್ತೆ. ನಾವು ನೀಟಾಗಿ ನಮಗೆ ಬೇಕಾಗಿರುವಂಥ ಒಂದು ಹಾಲು ಬರುವಂಥ ಒಂದು ಆಹಾರಗಳನ್ನ ತಿಂದಲೇ ಮಗುಗೆ ಹಾಲು ಬರ್ತಿಲ್ಲ ಅಂತೇಳಿ ಫಾರ್ಮುಲಾ ಮಿಲ್ಕ್‌ಗಳನ್ನೆಲ್ಲ ಹೋಗೋದಕ್ಕಿಂತ ಈ ಒಂದು ಯೋಚನೆ ಮಾಡ್ಕೊಂಡು ಈ ಫುಡ್‌ಗಳನ್ನೆಲ್ಲ ತಿಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಓಕೆನಾ. ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿರುತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.